ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡನೇನು ಹುರುಳಿಲ್ಲವಯ್ಯ. ಪ್ರಪಂಚನ ಡಂಬಿನಲ್ಲಿ ಎನ್ನನ್ನೊಂದು ರುಹು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಇದು ಸಂಪೂರ್ಣವಾಗಿ ಅಂತರ್ನಿರೀಕ್ಷಣೆಯ ವಚನವಾಗಿದೆ. ಬಸವಣ್ಣನವರು ಇಲ್ಲಿ ಮನಸ್ಸು ಅಂದರೆ ಚಿತ್ತ ಹತ್ತಿಯ ಹಣ್ಣು ಅಂತ ಹೇಳ್ತಿದ್ದಾರೆ. ಅದು ಮೇಲೆ ನೋಡಲು ಬಹಳ ಕೆಂಪಾಗಿರುತ್ತದೆ, ಆದರೆ ಅದನ್ನು ಬಿಡಿಸಿ ನೋಡಿದರೆ ವಿಚಾರಿಸಿದೊಡನೆ ಒಳಗೆ ಏನೂ ತಿರುಳು ಇರುವುದಿಲ್ಲ, ಕೇವಲ ಹುಳುಗಳಿರುತ್ತವೆ ಅಷ್ಟೇ. ನನ್ನ ಮನಸ್ಸು ಕೂಡ ಹೊರನೋಟಕ್ಕೆ ಚೆನ್ನಾಗಿದೆ, ಆದರೆ ಒಳಗೆಲ್ಲ ಹುಳುಗಳಾಗಿವೆ ಎಂಬುದು ಬಸವಣ್ಣನವರ ಇಲ್ಲಿ ಅಭಿಪ್ರಾಯವಾಗಿದೆ. ಈ ಪ್ರಪಂಚವೆಂಬ ಡಂಬಿನಲ್ಲಿ ಅಂದರೆ ಟೊಳ್ಳು ಮಾತಿನಲ್ಲಿ ನನಗೊಂದು ರೂಪ ಕೊಟ್ಟು ಇರಿಸಿದ್ದೀರಿ ಅಂದರೆ ಕೂಡಲ ಸಂಗಮ ದೇವನಲ್ಲಿ ಹೇಳುತ್ತಿದ್ದಾರೆ. ಬಸವಣ್ಣನವರ ಮುಚ್ಚುಮರೆ ಇಲ್ಲದ ನಿಷ್ಕಪಟ ಭಾವವನ್ನು ನಾವಿಲ್ಲಿ ಕಾಣಬಹುದು. ನಮ್ಮೆಲ್ಲ ಹುಳುಕುಗಳನ್ನು ಸಂಪೂರ್ಣವಾಗಿ ಮೆಚ್ಚಿಕೊಂಡು ನಾವು ಚೆನ್ನಾಗಿದ್ದೇವೆ ಎಂದು ತೋರಿಸಿಕೊಳ್ಳುವ ಈ ಜಗತ್ತಿನಲ್ಲಿ ಬಸವಣ್ಣನವರು ಈ ವಚನ ಬಹಳ ವಿಶೇಷವಾಗಿದೆ. ಒಳಗೇನೂ ಇಲ್ಲದ ಹತ್ತಿಯ ಹಣ್ಣು, ಟೊಳ್ಳಾದ ಪ್ರಪಂಚ, ಈ ಕಲ್ಪನೆ ಬಹಳ ಅರ್ಥಪೂರ್ಣವಾಗಿದೆ. ಇದು ಈ ವಚನ ತಾತ್ಪರ್ಯ. ಎನ್ನ ಕಾಯವ ದಂಡಿಗೆ ಮಾಡಯ್ಯ, ಎನ್ನ ಸಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸ ರಾಗವ ಹಾಡಯ್ಯ, ಉರದೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಭಕ್ತಿಯ ಪರಾಕಾಷ್ಠೆಯನ್ನು ಸಾರುವ ವಚನ. ಇಲ್ಲಿ ಬಸವಣ್ಣನವರು ತನ್ನ ಒಂದು ತಂಬೂರಿಯನ್ನಾಗಿ ಕಲ್ಪಿಸಿಕೊಂಡು ಅದನ್ನು ನನಗಿಷ್ಟ ಬಂದಂತೆ ನುಡಿಸು ಎಂದು ಕೂಡಲ ಸಂಗಮ ದೇವನಿಗೆ ಕೇಳುತ್ತಿದ್ದಾರೆ. ಎನ್ನ ಕಾಯವನ್ನು ದಂಡಿಗೆಯನ್ನಾಗಿ ಮಾಡಿಕೊ, ಎನ್ನ ಸಿರವನ್ನು ಸೋರೆಕಾಯಿಯನ್ನಾಗಿ ಮಾಡಿಕೊ, ನನ್ನ ದೇಹ ನರಗಳನ್ನು ತಂತಿಯನ್ನಾಗಿ ಮಾಡಿಕೊ, ನನ್ನ ಬೆರಳುಗಳನ್ನು ಕಡ್ಡಿಯನ್ನಾಗಿ ಮಾಡಿಕೊ, ನನ್ನ ಅಂದರೆ ಎದೆಯಲ್ಲಿ ಉರದಲ್ಲಿ ಒತ್ತಿ ಬಾರಿಸು, ಬತ್ತಿಸ ರಾಗವನ್ನು ಹಾಡು ಎಂದು ಕೂಡಲ ಸಂಗಮ ದೇವನಿಗೆ ಕೇಳುತ್ತಿದ್ದಾರೆ. ಈ ವಚನ ತಾತ್ಪರ್ಯ. ಇಲ್ಲಿ ಬಸವಣ್ಣನ ಪೂರ್ಣ ಪ್ರಮಾಣದ ಭಕ್ತಿಯನ್ನು, ಅರ್ಪಣಾ ಭಾವವನ್ನು ಕಾಣಬಹುದು. ಮೆಚ್ಚಿದನೆಂದರೆ ತಲೆ ಮಾರು ಹೋದನೆಂದರೆ, ತನುವನ್ನಲ್ಲಾಡಿಸಿ ನೋಡುವೆ ನೀನು, ಮನವನ್ನಲ್ಲಾಡಿಸಿ ನೋಡುವೆ ನೀನು, ಅದಕ್ಕೆಲ್ಲ ಅಂಚದಿದ್ದರೆ ಭಕ್ತ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಈ ವಚನ ಕೂಡ ಬಸವಣ್ಣನವರ ಭಕ್ತಿಯ ಅತ್ಯಧಿಕವನ್ನು ತೋರುತ್ತದೆ. ಭಕ್ತ ಮತ್ತು ಭಗವಂತನ ಸಂಬಂಧ ಬಹಳ ಆಪ್ತವಾದದ್ದು. ಎಲ್ಲಿ ಆಪತ್ತು ಇರುತ್ತೆಯೋ ಅಲ್ಲಿ ಅನುಮಾನ, ಶಂಕೆ ಅಷ್ಟೇ ನಂಬಿಕೆ, ಶರಣಾಗತಿ ಇರುತ್ತದೆ. ಇದನ್ನು ನಾವಿಲ್ಲಿ ಕಾಣಬಹುದು. ಸಂಪೂರ್ಣವಾಗಿ ನಾನು ನಿನ್ನನ್ನು ನಂಬಿದರೆ, ಮೆಚ್ಚಿದರೆ, ಪೂರ್ತಿಯಾಗಿ ನಾನು ನಿನಗೆ ಮಾರು ಹೋದರೆ ಅಂದರೆ ಶರಣಾದರೆ, ನೀನು ನನ್ನ ದೇಹವನ್ನು ಪರೀಕ್ಷಿಸಿ ನೋಡುವೆ, ನನ್ನ ಮನಸ್ಸು ಪರೀಕ್ಷಿಸಿ ನೋಡುವೆ. ಅಂದರೆ ವಿವಿಧ ದೈಹಿಕ ಮತ್ತು ಮಾನಸಿಕ ಅಗ್ನಿ ಪರೀಕ್ಷೆಗಳನ್ನು ಕೊಟ್ಟು ಭಕ್ತನ ನಿಷ್ಠೆಯನ್ನು ಪರೀಕ್ಷಿಸುತ್ತಾನೆ ಎಂಬುದು ಇಲ್ಲಿದೆ. ಭಗವಂತನ ಈ ಪರೀಕ್ಷೆಗಳೆಲ್ಲ ಹೆದರದಿದ್ದರೆ, ದೃಢವಾಗಿದ್ದರೆ, ಆಗ ಭಗವಂತನೇ ಇಂತಹ ಗಾಢ ಭಕ್ತಿಗೆ ಹೆದರಿ ಒಲಿಯುತ್ತಾನೆ. ಇದು ಈ ವಚನದ ಸಾರಾಂಶ. ತಮ್ಮ ಉಗ್ರವಾದ ಅಥವಾ ಗಾಢವಾದ ಭಕ್ತಿಯಿಂದಲೇ ಶಿವನನ್ನೇ ನಡುಗಿಸಿ ಭೂಮಿಗೆ ಕರೆಸಿಕೊಂಡ ಶರಣರ ಕಥೆಗಳನ್ನು ಹರಿಹರನ ರಗಳಲ್ಲಿ ಕಾಣಬಹುದು. ಮಾದರ ಚೆನ್ನಯ್ಯನರಗಳೇ, ಇಳಿಯಾಂಡ ಗುಡಿಮಾರರಗಳೇ, ತಿರುನೀಲಕಂಠರಗಳೇ, ಬೇಡದ ಕಣ್ಣಪ್ಪನರಗಳೇ ಮುಂತಾದ ಕೃತಿಗಳಲ್ಲಿ ಶರಣರು ಶಿವನನ್ನೇ ನಡುಗಿಸಿದ ಭಕ್ತಿ ಪ್ರದರ್ಶಿಸಿದ್ದಾರೆ.